ನಮಸ್ಕಾರ ವೀಕ್ಷಕರೇ ಇಲ್ಲಿಯವರೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಕುರಿತಾಗಿ ತೀವ್ರವಾದಂತಹ ಕುತೂಹಲ ಇತ್ತು. ಆದರೆ ರಾಜಕೀಯ ರಣತಂತ್ರಗಾರ ನೀಡಿರುವಂತಹ ಒಂದೇ ಒಂದು ವರದಿ ಆ ಎಲ್ಲ ಕುತೂಹಲಕ್ಕೆ ಬ್ರೇಕ್ ಹಾಕಿದೆ. ಅದರ ಜೊತೆಗೆ ಆ ಒಂದು ವರದಿ ನೀಡಿರುವಂತಹ ವ್ಯಕ್ತಿ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳಿಗೆ, ದೇಶದ ಪ್ರಬಲ ರಾಜಕೀಯ ನಾಯಕರಿಗೆ ಶಾಕ್ ನೀಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಅವರು ನೀಡಿರುವಂತಹ ಸರ್ವೆಯ ವರದಿಯನ್ನ ಫೈನಲ್ ಅಂತಲೇ ಹೇಳಬಹುದು. ರಾಜಕೀಯ ತಂತ್ರಜ್ಞ ಈಗ ತನ್ನದೇ ಆದಂತಹ ಗ್ರೌಂಡ್ ರಿಪೋರ್ಟ್ನ ವಿಶ್ಲೇಷಣೆ ಮಾಡಿ ಚುನಾವಣಾ ಫಲಿತಾಂಶದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನುವ ವರದಿಯನ್ನ ಬಹಿರಂಗಪಡಿಸಿದ್ದಾರೆ. ಈ ಒಂದು ಭವಿಷ್ಯ ಸದ್ಯ ಪ್ರಬಲ ರಾಜಕೀಯ ನಾಯಕರಿಗೆ ದಂಗು ಬಡಿಸಿದೆ. ಅಂತಹದೊಂದು ಶಾಕಿಂಗ್ ಫೈನಲ್ ಸರ್ವೆಯ ವರದಿಯನ್ನು ನೀಡಿದ್ದು ಬೇರಾರೂ ಅಲ್ಲ, ರಾಜಕೀಯ ತಂತ್ರಜ್ಞ ಅಂತಲೇ ಗುರುತಿಸಿಕೊಂಡಿರುವ ಚುನಾವಣಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್. ಹೌದು, ಪ್ರಶಾಂತ್ ಕಿಶೋರ್ ನೀಡಿರುವ ಫೈನಲ್ ಸರ್ವೆಯ ವರದಿ ಈಗ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿದೆ. ರಾಜಕೀಯ ವಲಯದಲ್ಲಿ ಬಿಸಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಚುನಾವಣಾ ಚಾಣಕ್ಯ ಶಾಕ್ ನೀಡಿದ್ದು ಒಬ್ಬರಿಗಲ್ಲ, ಅಮಿತ್ ಶಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅಷ್ಟೇ ಯಾಕೆ, ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳದ ದೀದಿಗೂ ಪ್ರಶಾಂತ್ ಕಿಶೋರ್ ಶಾಕ್ ನೀಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆಯೂ ಫೈನಲ್ ವರದಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಪ್ರಶಾಂತ್ ಕಿಶೋರ್ ಮಾಡಿದಂತಹ ಗ್ರೌಂಡ್ ರಿಪೋರ್ಟ್ನಲ್ಲಿ ಏನಿದೆ, ರಾಜಕೀಯ ತಂತ್ರಜ್ಞ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅಂತ ಫೈನಲ್ ವರದಿಯನ್ನ ನೀಡಿದ್ರು, ಭಾರತದ ಚುನಾವಣಾ ರಣತಂತ್ರಗಾರನ ಚುನಾವಣಾ ಫಲಿತಾಂಶದ ಲೆಕ್ಕಾಚಾರ ಏನು, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಬಾರಿಯ ಚುನಾವಣೆಯ ಫಲಿತಾಂಶದ ಕುರಿತಾಗಿ ನಿಮಗೂ ಕೂಡ ಅತ್ಯಂತ ಕುತೂಹಲವಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಚುನಾವಣೆ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ದೇಶಾದ್ಯಂತ ರಾಜಕೀಯ ನಾಯಕರು ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದ ಪ್ರಶಾಂತ್ ಕಿಶೋರ್ ಅವರ ಫೈನಲ್ ಸರ್ವೆಯ ವರದಿ ಬಹಿರಂಗಗೊಂಡಿದೆ. ಒಂದು ಕಡೆ ಎಲ್ಲೆಡೆ ರಣ ಬಿಸಿಲು, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯ ಕಾವು, ಚುನಾವಣೆಗಾಗಿ ಕಾದು ಕುಳಿತಿರುವ ಮತದಾರ, ಫಲಿತಾಂಶಕ್ಕಾಗಿ ಎದುರು ನೋಡುತ್ತಿರುವಂತಹ ಪಕ್ಷಗಳು, ಇವೆಲ್ಲವೂ ಚುನಾವಣೆಯ ರಂಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಬಾರಿಯ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟವನ್ನ ರಚನೆ ಮಾಡಿಕೊಳ್ತು. ಮತ್ತೊಂದು ಕಡೆ ಕಳೆದ ಬಾರಿಗಿಂತ NDA ಮೈತ್ರಿಕೂಟ ಈ ಬಾರಿ ಮತ್ತಷ್ಟು ಬಲವರ್ಧನೆಗೊಂಡಿದೆ. ಹೀಗಾಗಿ 2024ರ ಚುನಾವಣೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಹೀಗಿರುವಾಗಲೇ ರಾಜಕೀಯ ನಾಯಕರೇ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದ ಆ ಒಂದು ಫೈನಲ್ ಸರ್ವೆಯ ವರದಿಯನ್ನ ದೇಶದ ಪ್ರತಿಷ್ಠಿತ PTI ಇಂಟರ್ವ್ಯೂ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಬಹಿರಂಗಪಡಿಸಿದ್ದಾರೆ. ಅವರ ಈ ಒಂದು ಭವಿಷ್ಯ ಅಥವಾ ಸರ್ವೆಯ ಫೈನಲ್ ವರದಿ ಇಷ್ಟೊಂದು ಮಹತ್ವ ಪಡೆದುಕೊಂಡಿರುವುದಕ್ಕೂ ಕಾರಣವೂ ಸಹ ಇದೆ. ಭಾರತದಲ್ಲಿ ಪ್ರಶಾಂತ್ ಕಿಶೋರ್ ಅಥವಾ PK ಅವರನ್ನ ಚುನಾವಣಾ ರಣತಂತ್ರಗಾರ ಅಂತಲೇ ಕರೆಯಲಾಗುತ್ತೆ. ದೇಶದಲ್ಲಿ ವಿವಿಧ ಚುನಾವಣೆಗಳಲ್ಲಿ ವಿವಿಧ ಪಕ್ಷಗಳು, ರಾಜಕೀಯ ನಾಯಕರು ಗೆಲ್ಲೋದಕ್ಕೆ ಪ್ರಶಾಂತ್ ಕಿಶೋರ್ ಅವರು ಸಹಾಯವನ್ನ ಮಾಡುತ್ತಾರೆ. ಅದರಲ್ಲೂ ಬಿಜೆಪಿಯಲ್ಲಿ ಅವರು ಸುದೀರ್ಘವಾಗಿ ಗುರುತಿಸಿಕೊಂಡಿದ್ರು. ದಶಕಗಳ ಹಿಂದೆ ಬಿಜೆಪಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅಸ್ತಿತ್ವವನ್ನು ಸ್ಥಾಪಿಸುವುದಕ್ಕೆ PK ಅವರು ಚುನಾವಣೆಯಲ್ಲಿ ರಣತಂತ್ರವನ್ನು ರೂಪಿಸಿದ್ರು. ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿಯ ವಿಜಯ ಯಾತ್ರೆ ಹಿಂದೆ ಪ್ರಶಾಂತ್ ಕಿಶೋರ್ ಅವರ ಕೊಡುಗೆ ಸಾಕಷ್ಟಿದೆ. ಕೇವಲ ಬಿಜೆಪಿ ಮಾತ್ರವಲ್ಲದೆ ಕಾಂಗ್ರೆಸ್, TMC ಹೀಗೆ ಬೇರೆ ಬೇರೆ ಪಕ್ಷಗಳಿಗೆ ಪ್ರಶಾಂತ್ ಭೂಷಣ್ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಅವರು ನಿಖರವಾದ ಚುನಾವಣಾ ಪೂರ್ವ ಫಲಿತಾಂಶದ ವರದಿಯನ್ನು ನೀಡುವುದಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇತ್ತೀಚಿನ ಪಂಚರಾಜ್ಯ ಚುನಾವಣೆಯನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರು ಆ ಒಂದು ಚುನಾವಣೆಯ ಪೂರ್ವ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ ವರದಿಗಳ ಲೆಕ್ಕಾಚಾರವೇ ತಲೆ ಕೆಳಗಾಗಿತ್ತು. ಆದರೆ ಇಂತಹ ಪಕ್ಷಕ್ಕೆ ಇಂತಿಷ್ಟೇ ಸ್ಥಾನ ಅಂತ ನಿಖರವಾದಂತಹ ಚುನಾವಣಾ ಪೂರ್ವ ವರದಿಯನ್ನ ನೀಡಿದ್ದು ಇದೇ ಪ್ರಶಾಂತ್ ಕಿಶೋರ್ ಅವರು. ಹೀಗಾಗಿನೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಚುನಾವಣಾ ಪೂರ್ವ ಅವರ ಸಮೀಕ್ಷೆಯ ವರದಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಮೇಲುಗೈ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ಒಂದು ವರದಿ ಶಾಕ್ ನೀಡಿದ್ದು ಪಶ್ಚಿಮ ಬಂಗಾಳದ ದೀದಿಗೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಆಡಳಿತದಲ್ಲಿರುವ ಪಶ್ಚಿಮ ಬಂಗಾಳದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯು ನಂಬರ್ 1 ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ PK ಹೇಳಿದ್ದಾರೆ. ಬಿಜೆಪಿ ದಕ್ಷಿಣ ಭಾರತ ಹಾಗೆ ಈಶಾನ್ಯ ರಾಜ್ಯದಲ್ಲಿ ತನ್ನ ಎಲೆ ಬೇರುಗಳನ್ನು ವ್ಯಾಪಕವಾಗಿ ವಿಸ್ತರಿಸಲು ಕಳೆದ ಕೆಲ ಸಮಯದಿಂದ ಕಠಿಣವಾಗಿ ಶ್ರಮಿಸ್ತಾ ಇದೆ. ಅವರ ಶ್ರಮಕ್ಕೆ ಫಲ ಸಿಕ್ಕುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಡಿಶಾದಲ್ಲೂ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಲಿದೆ. ಅದೇ ರೀತಿ ಕಾಂಗ್ರೆಸ್ ಆಡಳಿತವಿರುವ ತೆಲಂಗಾಣದಲ್ಲಿ ಮೊದಲ ಅಥವಾ ಎರಡನೇ ಪಕ್ಷವಾಗಲಿದೆ ಅಂತ PK ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ.
ವೀಕ್ಷಕರೇ, ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ಪಿಕೆ ಅವರು 2021ರ ಬಂಗಾಳ ಚುನಾವಣೆಯ ಪ್ರಚಾರದಲ್ಲಿ ತೃಣಮೂಲ ಮುಖ್ಯಸ್ಥೆ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ ಸಹಾಯವನ್ನ ಮಾಡಿದ್ರು. ಆ ಚುನಾವಣೆಯಲ್ಲಿ ದೀದಿಯವರು ಭರ್ಜರಿ ಗೆಲುವಿನೊಂದಿಗೆ ಅಧಿಕಾರಕ್ಕೆ ಮರಳಿದ್ರು. ಬಿಜೆಪಿ ಆಗಲಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಅಜೇಯರಲ್ಲ ಅಂತ ಒತ್ತಿ ಹೇಳಿದ ಕಿಶೋರ್ ಅವರು ಈ ಸಮಯದಲ್ಲಿ ಪ್ರತಿಪಕ್ಷಗಳು ಅವಕಾಶಗಳನ್ನ ಕಳೆದುಕೊಂಡಿವೆ ಅಂತ ಹೇಳಿದ್ದಾರೆ. ದೇಶದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬಿಜೆಪಿ ತನ್ನ ಬಹುಪಾಲು ಸ್ಥಾನಗಳನ್ನು ಗೆಲ್ಲುತ್ತೆ. ಇದು ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಪಕ್ಷ ಅನುಭವಿಸುತ್ತಿರುವ ಹಿನ್ನಡೆಯನ್ನು ಸರಿದೂಗಿಸುವುದಕ್ಕೆ ಸರಿ ಹೋಗುತ್ತದೆ ಅಂತ ಈ ಹಿಂದೆಯೂ ಸಹ ಅನೇಕ ಸಂದರ್ಶನಗಳಲ್ಲಿ ಪ್ರಶಾಂತ್ ಕಿಶೋರ್ ಅವರು ಹೇಳಿಕೊಂಡಿದ್ರು. ಒಟ್ಟು 543 ಸದಸ್ಯರ ಲೋಕಸಭೆಯಲ್ಲಿ ತೆಲಂಗಾಣ, ಒಡಿಶಾ, ಪಶ್ಚಿಮ ಬಂಗಾಳ, ತಮಿಳುನಾಡು, ಆಂಧ್ರಪ್ರದೇಶ, ಬಿಹಾರ ಮತ್ತು ಕೇರಳ ರಾಜ್ಯಗಳಲ್ಲಿ ಒಟ್ಟು 204 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. ಆದರೆ 2014 ಅಥವಾ 2019ರ ಚುನಾವಣೆಯಲ್ಲಿಯೂ ಸಹ ಈ ರಾಜ್ಯಗಳಲ್ಲಿ ಬಿಜೆಪಿ 50ರ ಸ್ಥಾನಗಳ ಗಡಿ ದಾಟೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಈ ಬಾರಿ ಮಾತ್ರ ಪಶ್ಚಿಮ ಭಾರತ ಹಾಗೆ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ತನ್ನ ಆಟವನ್ನ ಬಿಜೆಪಿ ಗೆಲ್ಲೋದಕ್ಕೆ ಬಯಸಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕರು ಈ ಪ್ರದೇಶಕ್ಕೆ ಆಗಾಗ ಭೇಟಿ ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಯಾರು ಕೂಡ ಈ ಬಿಜೆಪಿಯ ಭದ್ರಕೋಟೆಯಲ್ಲಿ ಇಂತಹ ಪ್ರಯತ್ನವನ್ನ ಮಾಡಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷಗಳಲ್ಲಿ ತಮಿಳುನಾಡಿಗೆ ನೀಡಿದಂತಹ ಭೇಟಿಯನ್ನ ಲೆಕ್ಕ ಹಾಕಿದ್ರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಆಗಲಿ, ರಾಹುಲ್ ಆಗಲಿ ಅಥವಾ ಇನ್ನಾವುದೇ ನಾಯಕರಾಗಲಿ ಇಂತಹ ಪ್ರಯತ್ನವನ್ನ ಮಾಡಿಲ್ಲ. ಅವರು ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಮಣಿಪುರ, ಮೇಘಾಲಯಕ್ಕೆ ಕೇವಲ ಪ್ರವಾಸವನ್ನ ಮಾಡಿದ್ದಾರಷ್ಟೇ. ಹೀಗಿರುವಾಗ ಗೆಲುವು ಸಿಗೋದಕ್ಕೆ ಹೇಗೆ ಸಾಧ್ಯ ಅಂತ ಪಿಕೆ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಸದ್ಯ ದೇಶದಲ್ಲಿ ಎಂತಹ ರಾಜಕೀಯ ಪರಿಸ್ಥಿತಿ ಇದೆ ಅಂದ್ರೆ ವಿರೋಧ ಪಕ್ಷಗಳು ಅತ್ತ ಪ್ರಿಯರೂ ಅಲ್ಲ, ಈತ ಪ್ರಭಾವಶಾಲಿಗಳು ಅಲ್ಲ. ಕಾಂಗ್ರೆಸ್, ಸಮಾಜವಾದಿ, ಆರ್ಜೆಡಿ, ಎನ್ಸಿಪಿ, ತೃಣಮೂಲ ಕಾಂಗ್ರೆಸ್ ಮುಂತಾದ ಪಕ್ಷಗಳು ತಮ್ಮ ಸ್ವಂತ ಅಖಾಡದಲ್ಲೇ ತಲೆ ಎತ್ತುವುದಕ್ಕೆ ಕಷ್ಟಪಡ್ತಿವೆ. ಈ ಕಾರಣದಿಂದಲೇ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಇದೆ. ಈ ಪಕ್ಷಗಳಿಗೆ ಯಾವುದೇ ಮುಖವೂ ಇಲ್ಲ, ಅಜೆಂಡವೂ ಇಲ್ಲ ಅಂತ ಪಿಕೆ ಈ ಬಾರಿಯ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ವೈಫಲ್ಯವನ್ನ ವಿಶ್ಲೇಷಿಸಿದ್ದಾರೆ. ಹಾಗಂತ ಈ ಒಂದು ಚುನಾವಣೆ ಬಿಜೆಪಿಗೆ ಅತ್ಯಂತ ದೊಡ್ಡ ಗೆಲುವನ್ನ ನೀಡುತ್ತೆ ಅನ್ನೋದನ್ನ ಪಿಕೆ ಅಲ್ಲಗಳೆದಿದ್ದಾರೆ. ಆ ಮೂಲಕ ಬಿಜೆಪಿಗೂ ವಾರ್ನಿಂಗ್ ನೀಡಿದ್ದಾರೆ. ಬಿಜೆಪಿಯ ಗುರಿಯಾದ 370 ಸ್ಥಾನಗಳನ್ನ ಗೆಲ್ಲೋದಿಲ್ಲ ಅಂತ ಹೇಳುವ ಮೂಲಕವಾಗಿ ಬಿಜೆಪಿಗೂ ಶಾಕ್ ನೀಡಿದ್ದಾರೆ. ಪಕ್ಷವು ಏಕಾಂಗಿಯಾಗಿ 370 ಲೋಕಸಭಾ ಸ್ಥಾನಗಳನ್ನು ಪಡೆದ್ರೆ ಅದೊಂದು ಸಾಹಸವೇ ಸರಿ. ಪ್ರಸ್ತುತ ಸ್ಥಿತಿಗತಿಗಳನ್ನು ನೋಡೋದಾದ್ರೆ 370 ಸೀಟುಗಳನ್ನು ಬಿಜೆಪಿ ಏಕಾಂಗಿಯಾಗಿ ಗೆಲ್ಲುವ ಸಾಧ್ಯತೆ ತೀರಾ ಕಡಿಮೆ ಇದೆ, ಬಹುತೇಕ ಶೂನ್ಯವಾಗಿದೆ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಬಿಜೆಪಿಗೆ ಯಾವುದೇ ಲಾಭವಿಲ್ಲದೆ ಇದ್ರೂ ಬಿಹಾರ ಮುಖ್ಯಮಂತ್ರಿ ಮತ್ತು ಜನತಾದಳ ಮುಖ್ಯಸ್ಥ ನಿತೀಶ್ ಕುಮಾರ್ ಅವರನ್ನ ಎನ್ಡಿಎಗೆ ಮರಳಿ ತರುವ ಮೂಲಕವಾಗಿ ಬಿಜೆಪಿ ಪ್ರತಿಪಕ್ಷಗಳಿಗೆ ಮಾನಸಿಕ ಹೊಡೆತ ನೀಡಿದೆ. ಆದರೆ ರಾಜಕೀಯ ದೃಷ್ಟಿಕೋನದಿಂದ ನಿತೀಶ್ ಅವರನ್ನ ಒಂದು ಶಕ್ತಿಯಾಗಿ ಪಕ್ಷ ಕಂಡಿದೆ. ನಿತೀಶ್ ಅವರನ್ನ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಪ್ರತಿಪಕ್ಷಗಳಿಗೆ ತೀವ್ರ ಮಾನಸಿಕ ಹೊಡೆತ ನೀಡಿದೆ ಅಂತ ಪಿಕೆ ವಾದಿಸಿದ್ದಾರೆ. ಇದೇ ರೀತಿ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯವಾಗಿ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಂಡಿದೆ. ಹೀಗಾಗಿ ಬಿಜೆಪಿ ದೇಶದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕವಾಗಿ ಇತಿಹಾಸವನ್ನ ನಿರ್ಮಿಸಲಿದೆ ಅಂತ ಪಿಕೆ ಹೇಳಿದ್ದಾರೆ. ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಕಮಲ ಅರಳಲಿದೆ ಅನ್ನುವ ಭವಿಷ್ಯವನ್ನ ನುಡಿದಿದ್ದಾರೆ. ತೆಲಂಗಾಣದಲ್ಲಿ ಬಿಜೆಪಿ ಮೊದಲ ಅಥವಾ ಎರಡನೆಯ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ನಂಬರ್ 1 ಪಕ್ಷವಾಗಿ ಸಾಧನೆ ಮಾಡಲಿದೆ. ಇನ್ನು ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಮತಗಳಿಕೆಯಲ್ಲಿ 2 ಅಂಕಿಗೆ ಹೆಚ್ಚಿಸಿಕೊಳ್ಳಲಿದೆ. ಕಳೆದ 5 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು ತಮಿಳುನಾಡು, ಕೇರಳಕ್ಕೆ ಸಾಕಷ್ಟು ಬಾರಿ ಭೇಟಿ ನೀಡಿದ್ದಾರೆ. ಇದು ದಕ್ಷಿಣ ಭಾರತದಲ್ಲೂ ಕಮಲವನ್ನ ಅರಳಿಸುವಂತಹ ಸಾಧ್ಯತೆ ಇದೆ ಎಂದಿದ್ದಾರೆ. ಆದರೆ ಈಗಾಗಲೇ ಪ್ರಬಲ ಅಸ್ತಿತ್ವವನ್ನು ಹೊಂದಿರುವಂತಹ ದಕ್ಷಿಣದ ರಾಜ್ಯವಾದ ಕರ್ನಾಟಕದಲ್ಲಿ ಅಂದುಕೊಂಡಂತಹ ಫಲಿತಾಂಶ ಬರೋದಿಲ್ಲ ಅಂತ ಪಿಕೆ ಹೇಳಿದ್ದಾರೆ. ಈಗಾಗಲೇ ಹಲವಾರು ಸಮೀಕ್ಷೆಗಳು ಕರ್ನಾಟಕದಲ್ಲಿ 20ರಿಂದ 24 ಸೀಟುಗಳು ಬಿಜೆಪಿಗೆ ಬರಬಹುದು ಅಂತ ಹೇಳಿದ್ರೆ, ಇತ್ತೀಚಿನ ಒಂದು ಸಮೀಕ್ಷೆ ಸುಮಾರು 17ರಿಂದ 18ರವರೆಗೆ ಮಾತ್ರ ಬಿಜೆಪಿ ಸೀಟನ್ನು ಗಳಿಸಬಹುದು ಅನ್ನುವಂತಹ ವರದಿಯನ್ನು ನೀಡಿತ್ತು. ಇದೀಗ ಪ್ರಶಾಂತ್ ಕಿಶೋರ್ ಅವರು ಸೀಟ್ಗಳ ಲೆಕ್ಕವನ್ನ ಹೇಳದೆ ಹೋದ್ರೂ ಅಂದುಕೊಂಡಂತಹ ನಿರೀಕ್ಷಿತ ಫಲಿತಾಂಶ ಬರೋದಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 370 ಸ್ಥಾನಗಳನ್ನು ಬಿಜೆಪಿ ಏಕಾಂಗಿಯಾಗಿ ಗೆಲ್ಲದೆ ಹೋದ್ರೂ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕವಾಗಿ ಇತಿಹಾಸವನ್ನೇ ನಿರ್ಮಿಸಲಿದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ವಿಪಕ್ಷಗಳ ವೈಫಲ್ಯವನ್ನು ಸಹ ಬಿಚ್ಚಿಟ್ಟಿದ್ದಾರೆ. INDIA ಮೈತ್ರಿಕೂಟದಲ್ಲಿ ಆಗಿರುವಂತಹ ಭಿನ್ನಾಭಿಪ್ರಾಯ, ಸೀಟು ಹಂಚಿಕೆ ವಿಚಾರದಲ್ಲಿ ನಡೆದಂತಹ ಜಟಾಪಟಿ, ವಿಪಕ್ಷಗಳು ಗೆಲ್ಲುವ ಅವಕಾಶವನ್ನ ಕೈಚೆಲ್ಲಿದ ಬಗ್ಗೆಯೂ ಪಿಕೆ ಮಾತನಾಡಿದರು.
ಪೂರ್ವ ಮತ್ತು ದಕ್ಷಿಣ ಭಾರತ ವಿವಿಧ ಭಾಗಗಳಿಗೆ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ವಿವಿಧ ಬಿಜೆಪಿ ಮುಖಂಡರು ನಿರಂತರವಾಗಿ ಭೇಟಿ ನೀಡುವ ಮೂಲಕ ಬಿಜೆಪಿ ಚುನಾವಣಾ ತಂತ್ರಗಾರಿಕೆಯನ್ನು ಮೆರೆದಿದೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಇಲ್ಲಿ ಎಡವಿದ್ದಾರೆ. ಕೇವಲ ಬಿಜೆಪಿಯ ಹಿಡಿತವನ್ನ ತಪ್ಪಿಸೋದಕ್ಕೆ ಸಣ್ಣ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲೂ 2019ರ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾದವನ್ನೇ ಎಸಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ 2015-16ರಲ್ಲಿ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಚುನಾವಣೆಗಳನ್ನು ಸೋತಿತ್ತು. ಈ ವೇಳೆ ವಿಪಕ್ಷಗಳು ಬಹಳಷ್ಟು ಅವಕಾಶಗಳನ್ನು ಕಳೆದುಕೊಂಡು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರಿಗಂತೂ ದೊಡ್ಡ ಎಚ್ಚರಿಕೆಯನ್ನೇ ನೀಡಿದ್ದಾರೆ. ಒಂದು ವೇಳೆ ಈ ಒಂದು ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಬರದೇ ಇದ್ರೆ, ಚುನಾವಣೆಯಿಂದಲೇ ಹಿಂದೆ ಸರಿಯದೇ ಇದ್ರೆ ನಿಮ್ಮನ್ನ ಯಾರೂ ಕಾಪಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ರಾಹುಲ್ ಗಾಂಧಿಯವರಿಗೆ ದೊಡ್ಡ ಎಚ್ಚರಿಕೆಯನ್ನು ನೀಡಿದ್ದಾರೆ. 2019ರಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರುದ್ಧ ಸೋತ ನಂತರ ಸೋನಿಯಾ ಕುಟುಂಬ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂಜರಿದ್ರೆ ಇದು ತಪ್ಪು ಸಂದೇಶಕ್ಕೆ ದಾರಿ ಮಾಡಿಕೊಡುತ್ತೆ. ಆ ಒಂದು ಪಕ್ಷ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಜಯಿಸದೆ ಕೇರಳದಲ್ಲಿ ಮಾತ್ರ ಗೆದ್ದರೆ ಲಾಭ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಳ್ಳಬೇಕಾಗಿದೆ. 2014ರಲ್ಲಿ ಮೋದಿಯವರು ಗುಜರಾತ್ ಜೊತೆಗೆ ಉತ್ತರ ಪ್ರದೇಶವನ್ನು ಸಹ ಆಯ್ಕೆ ಮಾಡಿಕೊಂಡ್ರು. ಇದಕ್ಕೆ ಕಾರಣ ಹಿಂದಿ ರಾಜ್ಯಗಳಲ್ಲಿ ಪ್ರಭುತ್ವ ಸಾಧಿಸದ ಹೊರತು ಅಧಿಕಾರವನ್ನ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ರಾಜಕೀಯ ಕಾಗುಣಿತ ಅಂತ ಹೇಳುವ ಮೂಲಕವಾಗಿ ವಿಪಕ್ಷಗಳಿಗೆ ದೊಡ್ಡದೊಂದು ಸಲಹೆಯನ್ನು ನೀಡಿದ್ದಾರೆ. ಇದಿಷ್ಟು ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಪ್ರಶಾಂತ್ ಕಿಶೋರ್ ನೀಡಿರುವಂತಹ ವರದಿ. ಹಾಗಾದ್ರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.